ಕರ್ನಾಟಕ ರಾಜ್ಯ ಬ್ಯಾಸ್ಕೆಟ್ಬಾಲ್ ಸಂಸ್ಥೆ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಪುರುಷರು ಹಾಗೂ ಮಹಿಳೆಯರ ರಾಜ್ಯಮಟ್ಟದ ಚಾಂಪಿಯನ್ಶಿಪ್ ಪಂದ್ಯಾವಳಿ ಆಯೋಜಿಸಿತ್ತು. ಈ ಪಂದ್ಯಾವಳಿಯಲ್ಲಿ ಪುರುಷರ ವಿಭಾಗದಲ್ಲಿ ಯಂಗ್ ವಾರಿಯರ್ಸ್ ಸ್ಪೋರ್ಟ್ಸ್ ತಂಡ ಫೈನಲ್ ಗೆದ್ದು ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಜೊತೆಗೆ ಮಹಿಳೆಯರ ವಿಭಾಗದಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೇಸ್ ತಂಡ ಅಗ್ರಸ್ಥಾನ ಗಳಿಸಿ ಚಾಂಪಿಯನ್ ಕಿರೀಟ ದಕ್ಕಿಸಿಕೊಂಡಿದೆ. ಕಳೆದ 9 ದಿನಗಳಿಂದ ಪಂದ್ಯಗಳು ನಡೀತಾ ಇದ್ದು, ಪುರುಷರ ವಿಭಾಗದ ಫೈನಲ್ನಲ್ಲಿ ಬ್ಯಾಂಕ್ ಆಫ್ ಬರೋಡಾ ತಂಡವನ್ನು ಸೋಲಿಸಿ ಯಂಗ್ ವಾರಿಯರ್ಸ್ ಸ್ಪೋರ್ಟ್ಸ್ ಅಮೋಘ ಜಯ ಸಾಧಿಸಿದೆ. ಇನ್ನು ಮಹಿಳೆಯರ ವಿಭಾಗದಲ್ಲಿ ಬೀಗಲ್ಸ್ ಬಿಸಿ ತಂಡವನ್ನು ಪರಾಭವಗೊಳಿಸಿ ಸೌತ್ ವೆಸ್ಟರ್ನ್ ರೈಲ್ವೇಸ್ ತಂಡ ಗೆದ್ದು ಬೀಗಿದೆ. ಫೈನಲ್ ಗೆದ್ದ ವಿನ್ನರ್ಸ್ ಹಾಗೂ ರನ್ನರ್ಸ್ ತಂಡಗಳಿಗೆ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷರಾದ ಡಾ ಕೆ ಗೋವಿಂದರಾಜ್ ಅವರು ಟ್ರೋಫಿಗಳನ್ನು ನೀಡುವ ಮೂಲಕ ಸನ್ಮಾನಿಸಿದರು. ಜೊತೆಗೆ ವಿಜೇತರಿಗೆ ₹50,000, ಎರಡನೇ ಸ್ಥಾನ ಗಳಿಸಿದವರಿಗೆ ₹25,000 ಹಾಗೂ ಮೂರನೇ ಸ್ಥಾನ ಪಡೆದವರಿಗೆ ₹15,000 ನಗದು ಬಹುಮಾನ ನೀಡಿ ಗೌರವಿಸಲಾಯಿತು. ಈ ಚಾಂಪಿಯನ್ಶಿಪ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಆಟಗಾರರನ್ನ ಮುಂದಿನ ತಿಂಗಳು ಚೆನ್ನೈನಲ್ಲಿ ನಡೆಯುವ ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ಆಯ್ಕೆ ಮಾಡುವುದೇ ಈ ಪಂದ್ಯಾವಳಿ ಉದ್ದೇಶ ಅಂತ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷರಾದ ಎಂಎಲ್ಸಿ ಡಾ ಕೆ ಗೋವಿಂದರಾಜು ತಿಳಿಸಿದರು. ಇದು ರಾಜ್ಯದ ಪ್ರತಿಷ್ಠಿತ ಬ್ಯಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್. ಇದು ಅಂದರೆ ಅಲ್ಟಿಮೇಟ್. ಇದು ಅಸೋಸಿಯೇಷನ್ ಕಪ್ ಅಂದರೆ ಸೀನಿಯರ್ಸಲ್ಲಿ ಬೋತ್ ಮೆನ್ ಆ್ಯಂಡ್ ವುಮೆನ್ ಎರಡೂ. ಇದರಲ್ಲಿ ಸುಮಾರು 60 ಟೀಮು ಮೆನ್ನು, 25 ಟೀಮು ವುಮೆನ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದರಿಂದ ನ್ಯಾಷನಲ್ ಟೀಮ್ ಸೆಲೆಕ್ಷನ್ ಮಾಡ್ತಾರೆ. ಕರ್ನಾಟಕ ಟೀಮ್ನ ಎರಡೂ ವಿಭಾಗದಲ್ಲಿ, ಮಹಿಳೆ ಮತ್ತು ಪುರುಷರ ವಿಭಾಗದಲ್ಲಿ ಯಾರು ಚೆನ್ನಾಗಿ ಆಡಿರ್ತಾರೋ ಅವ್ರನ್ನ ಸೆಲೆಕ್ಷನ್ ಕಮಿಟಿಯವರು ಸೆಲೆಕ್ಟ್ ಮಾಡಿ ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ಕಳಿಸ್ಕೊಡ್ತಾರೆ. ಇದು ಬರೋ ತಿಂಗಳು ಚೆನ್ನೈನಲ್ಲಿದೆ ನ್ಯಾಷನಲ್ ಚಾಂಪಿಯನ್ಶಿಪ್ಪು. ಅದಕ್ಕೆ ಟೀಮ್ ಸೆಲೆಕ್ಷನ್ ಆಗುತ್ತೆ. ಮತ್ತು ಎಲ್ಲ ಮ್ಯಾಚನ್ನು ಈ ನಮ್ಮ ತೀರ್ಪುಗಾರರು ಸೆಲೆಕ್ಷನ್ ಕಮಿಟಿಯವರು ವಾಚ್ ಮಾಡಿ ಒಳ್ಳೆ ಟೀಮ್ನ ತಯಾರು ಮಾಡಿ ಕೊಡ್ತಾರೆ. ಅದಕ್ಕೆ ನಾವು ಅವ್ರಿಗೆ 1 ತಿಂಗಳು ಟ್ರೈನಿಂಗ್ ಕೊಡ್ತೀವಿ. ಕೊಟ್ಟಾದಮೇಲೆ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಕರ್ನಾಟಕ ಟೀಮು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತೇಳಿ ಉದ್ದೇಶ ಇದೆ.